ನೋಡಿ, ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ನಾನು ರಾಜಕೀಯದಲ್ಲಿ ಚೆಸ್ ಆಡ್ತೀನಿ ಅಂತ. ಹಾಗಾದರೆ ಅವರ ಮುಂದಿನ ನಡೆ ಏನು? ಸಿದ್ದರಾಮಯ್ಯನವರು ಡೈರೆಕ್ಟಾಗಿ ಹೇಳಿಬಿಟ್ರು 5 ವರ್ಷ ನಾನೇ ಸಿ ಎಂ ಅಂತ. ಡಿ ಕೆ ಶಿವಕುಮಾರ್ ಏನು ಮಾಡಬಹುದು? ನೋಡಿ, ದೆಹಲಿಯ ಅಂಗಳದಲ್ಲಿ ಸಿಎಂ ಪವರ್ ಶೇರಿಂಗ್ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇದೆ. ಇತ್ತ ಸಿಎಂ ಆಪ್ತೇಷ್ಟರು ಕೂಡ ನಿರಂತರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಅವರೇ ಮುಂದುವರಿತಾರೆ ಅಂತ. ಹೈಕಮಾಂಡ್ ಮರೆಯಲ್ಲಿ ನಿಂತು ಡಿಫೆನ್ಸ್ ಅನ್ನೇ ಕೌಂಟರ್ ಮಾಡ್ಕೊಳ್ತಾರ ಡಿ ಕೆ ಶಿವಕುಮಾರ್ ಅಂತ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ನಿನ್ನೆ ಕೂಡ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಹೈಕಮಾಂಡ್ ಶೆಲ್ಟರ್ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಮತ್ತಷ್ಟು ಹೈಕಮಾಂಡ್ ಮೊರೆ ಹೋಗೋದಕ್ಕೆ ನಿರ್ಧಾರ. ಅದನ್ನೇ ಹೇಳ್ತಾ ಇರೋದವರು. ಹೈಕಮಾಂಡ್ ಇದೆ, ಎಲ್ಲವನ್ನ ನೋಡ್ಕೊಳ್ಳುತ್ತೆ. ಯಾರು ಮಾತಾಡಬೇಡಿ, ಸೈಲೆಂಟ್ ಆಗಿರಿ ಅಂತ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿದ ಹೊರಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ.